ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ಹಾವೇರಿ ಜಿಲ್ಲೆ ಹಾದ್ರಿಹಳ್ಳಿಯಲ್ಲಿ ಇದೆ, ಜಿರಿಕೆರೆ ತಾಲೂಕು ಹಾದ್ರಿಹಳ್ಳಿ. ನೋಡಿ, ಈ ಒಂದು ಗಿಡದಲ್ಲಿ ಸಮಸ್ಯೆ ಏನಾಗಿದೆ ಅಂತ ಅಂದ್ರೆ, ನೋಡಿ ಇದೆಲ್ಲ ಅಂದ್ರೆ ಮೊದಲನೇ ಹಂತದ ಅಂದ್ರೆ ಕೆಳ ಹಂತದ ಎಲೆಗಳು ಒಣಗ್ತಾ ಸುಳಿ ಹಂತದ ಎಲೆವರೆಗೂ ಒಣಗಿ ಇದು ಒಂದು ಸಾಯುವ ಸ್ಥಿತಿಯನ್ನ ಇದು ತಲುಪಿದೆ ಇದು. ಹಾಗಾದ್ರೆ ಇದು ಎಂತ ರೋಗ? ಇದು ಯಾವ್ದ್ರಿಂದ ಈ ರೋಗ ಬರ್ತದೆ? ನೋಡಿ, ಇದು ಏನಂದ್ರೆ ಬೇರು ಕೊಳೆ ರೋಗ ಅಂತ ಕರಿತೀವಿ ನಾವು. ಇದ್ರ ಬೇರನ್ನ ನಾವು ಅಳತೆ ಮಾಡಿ ನೋಡಿದ್ರೆ, ನಾನಂತೂ ಸುಮಾರು ನೋಡಿದೀನಿ, ಬಟ್ ಇಲ್ಲಿ ಆಗುತ್ತೆ ತೋರ್ಸಕ್ಕಾಗಲ್ಲ, ಹೇಳ್ತೀನಿ ಅಷ್ಟೇ. ಅಳತೆ ಮಾಡಿ ನೀವು ನೋಡಿದ್ರೆ ಬೇರು ಕೊಳೆ ರೋಗ ಅಂದ್ರೆ ಬೇರು ಕೊಳಿಬೇಕು, ಆದ್ರೆ ಇದು ಕೊಳೆಯಲ್ಲ. ಅದರಲ್ಲಿ ಇರ್ತಕ್ಕಂತಹ ಜೈಲಮ್ ಮತ್ತೆ ಫ್ಲೋಯಮ್ ಎಂತಕ್ಕಂತಹ ಒಂದು ಅಂಗಾಂಶಗಳನ್ನ ಆ ಬ್ಯಾಕ್ಟೀರಿಯಾ, ಮಣ್ಣಲ್ಲಿರತಕ್ಕಂತಹ ಬ್ಯಾಕ್ಟೀರಿಯಾ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಫುಡ್ ಸಪ್ಲೈ ಆಗೋದನ್ನ ಬಂದ್ ಮಾಡ್ತದೆ. ಫುಡ್ ಸಪ್ಲೈ ಆಗಲ್ಲ, ಅದಕ್ಕೆ ಏನಾಗ್ತದೆ ಅಂತ ಅಂದ್ರೆ ಈ ಗಿಡ ಒಣಗಿ ಸತ್ತೋಗ್ಬಿಡ್ತದೆ. ಮತ್ತೆ ಈ ರೋಗದ ಬಾಧೆ ಮಳೆಗಾಲದಲ್ಲಿ ಅಥವಾ ನೀರು ಜಾಸ್ತಿ ನಿಲ್ತಕ್ಕಂತಹ ಏರಿಯಾಗಳಲ್ಲಿ ಮಣ್ಣಿನ ತೇವಾಂಶದ ಮುಖಾಂತರನೇ ಇದು ಹರಡುತ್ತದೆ. ಈ ಬಾಳೆ ಗಿಡಗೆ ಹೆಂಗೆ ನಿಮಗೆ ಸಿಗಟಕ ರೋಗ ಬರ್ತದೆ, ಶುಂಠಿಗೆ ಹೆಂಗೆ ಅಲ್ಲಿ ಕೊಳೆ ರೋಗ ಬರ್ತದೆ, ವಿಭಿನ್ನ ರೀತಿಯ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತಹ ರೋಗ ಮತ್ತೆ ಲಕ್ಷಣಗಳು ಎಲ್ಲ ಒಂದೇ ತರ ಇರ್ತದೆ. ಸೊ ಇದನ್ನ ಹೆಂಗ್ ಹತೋಟಿ ಮಾಡ್ಬೋದು ಅಂತ ಅಂದ್ರೆ, ನೀವು ನೋಡಿ ಎಲ್ಲರೂ ಹೇಳ್ತಾರೆ ಏನಂತ ಅಂದ್ರ, ಅದೇ ಕಾಪರ್ ಆಕ್ಸಿಕ್ಲೋರೈಡ್ ತಗೊಳ್ರಿ, ಸ್ಟೆಪ್ಟೋಪ್ಲೇಸ್ ಸ್ವಲ್ಪ ಟೆಟ್ರಾಹೈಡ್ರೇಟ್ ಸಲ್ಫೇಟ್ ಅನ್ನ ತೆಗೆದುಕೊಂಡು ನೀವು ಮಿಶ್ರಣ ಮಾಡಿ ಇದಕ್ಕೆ ಹಾಕ್ಬೇಕಂತ ಎಲ್ಲರೂ ಹೇಳ್ತಾರೆ. ಬಟ್ ಅದು ಏನಾಗ್ತದೆ ಅಂದ್ರೆ ಪುಸ್ತಕದ ಜ್ಞಾನ ಆಗ್ಬಿಡ್ತದೆ. ಈಗ ನಾನು ಹೇಳ್ಬೋದು, ಇದಕ್ಕೆ ಚೆನ್ನಾಗಿ COC ಆಗ್ಲಿ ಅಥವಾ ಮೈಲು ತುತ್ತ ಸುಣ್ಣವನ್ನ ತಗೊಂಡು ಇದಕ್ಕೆ ಚೆನ್ನಾಗಿ ಹಾಕಪ್ಪ ಅಂತ ಒಂದ್ ಮಾತು ಹೇಳಿದ ಕೂಡಲೇ ಅನ್ಸುತ್ತೆ, ಹೌದಾ ಅದು ಕಂಟ್ರೋಲಿ ಬರ್ತದೆ ಅಂತ ಅನಿಸ್ಬಿಡ್ತದೆ. ಆದ್ರೆ ಅಪ್ಲಿಕೇಶನ್ ನಾಲೆಡ್ಜ್ ಇಂಪಾರ್ಟೆಂಟ್. ಎಷ್ಟು ಲೀಟರ್ ನೀರ್ ಹಾಕಿದ್ರೆ ಇದು ಹತೋಟಿ ಬರ್ತದೆ ಅಲ್ವಾ? ಸೊ ನಾನ್ ಹೇಳೋದು, ಇಂಥ ಸ್ಥಿತಿಯನ್ನ ಹೊಂದಿರತಕ್ಕಂತ ಗಿಡಗಳಿಗೆ ಕಾಪರ್ ಆಕ್ಸಿಕ್ಲೋರೈಡ್, ಸ್ಟೆಪ್ಟೋಪ್ಲೇಸ್ ಅಂತ ಬರ್ತದೆ ಬ್ಯಾಕ್ಟೀರಿಯಾನಾಶಕ ಚೀಟು, ಅಥವಾ ಮೈಲು ತುತ್ತ ಸುಣ್ಣ, ಇವುಗಳನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 10-12 ಚಮ್ ನೀರನ್ನ ಹಾಕ್ಬೇಕು. ಯಾಕಂದ್ರೆ ಬೇರೆಲ್ಲ ಒದ್ದೆ ಆಗಿರೋದು ಅಷ್ಟು ಅದರಲ್ಲಿ ನೆನಿಬೇಕು. ನೆಂದಾಗ ಏನಾಗ್ತದೆ, ಅದರಲ್ಲಿ ಇರ್ತಕ್ಕಂತಹ ಶಿಲೀಂಧ್ರ ಸತ್ತೋಗ್ತದೆ ಅವಾಗ, ಅಥವಾ ಶಿಲೀಂಧ್ರ ಆಗ್ಲಿ ಬ್ಯಾಕ್ಟೀರಿಯಾ ಯಾವುದೇ ಒಂದು ಇನ್ಫೆಕ್ಷನ್ ಆದ್ರೂ ಕೂಡ ಸತ್ತೋಗ್ತದೆ. ಅವಾಗ ಏನಾಗ್ತದೆ, ಇದು ಚೇತರಿಕೆಯನ್ನ ಮತ್ತೆ ಪಡ್ಕೊಳ್ತದೆ, ಮತ್ತೆ ಗಿಡ ಸರಿ ಆಗ್ತದೆ. ಸೊ ಅಲ್ಲಿ ಗಿಡಗಳು ಯಾಕೆ ಕೆಳ ಹಂತದ ಎಲೆಗಳಿಂದನೇ ಒಣಗ್ತದೆ ಅಂತ ಅಂದ್ರೆ, ಯಾವುದೇ ಅಂಗಾಂಶ ಹಳೆ ಎಲೆಯಿಂದ ಹೊಸ ಎಲೆಗೆ ಬರ್ತದೆ, ಹಳೆ ತಲೆಮಾರಿಂದ ಹೊಸ ತಲೆಮಾರಿಗೆ ಜನರೇಷನ್ ಆಗ್ಲಿ ಯಾವುದೇ ಆಗ್ಲಿ ಹೆಂಗೆ ಬದುಕ್ತದೆ ಗಿಡ, ಇದು ಅಷ್ಟೇನೆ. ಹಳೆ ಅಂದ್ರೆ ಇದು ಹಳೇದಿದೆ, ಇಲ್ಲಿಂದ ತಾನೇ ಮುಂದಕ್ಕೆ ಹೋಗ್ಬೇಕಾಗಿರೋದು. ಹಂಗಾಗಿ ಇದಕ್ಕೆ ಹಳೇದಕ್ಕೆ ಸರಿಯಾಗಿ ಸಪ್ಲೈ ಆಗಲ್ಲ, ಅದು ಫೋಟೋಸಿಂಥಸಿಸ್ ಸರಿಯಾಗಿ ಆಗಲ್ಲ, ಏನಿಲ್ಲ. ಅದಕ್ಕೆ ಹಳೆ ಎಲೆಗಳು ಒಣಗ್ತಾ ತುದಿ ಎಲೆವರೆಗೂ ಹೋಗ್ಬಿಟ್ಟು ಇದು ಗಿಡ ಒಣಗಿ ಸತ್ತೋಗ್ತದೆ. ಇದನ್ನ ಹತೋಟಿ ಮಾಡ್ತಕ್ಕಂಥ ಕ್ರಮಗಳ ಬಗ್ಗೆ ಹೇಳಿದೆ ನಾನು. ನೆಕ್ಸ್ಟ್, ನೀವು ಆರ್ಗ್ಯಾನಿಕ್ ಕಂಪ್ನಿ ಎಲ್ಲ ಬಹಳ ಸರಿ ಮಾಡಿದ್ರಿ, ಈ ಕಡೆ ಬರ್ರಿ, ತೊಂದ್ರೆ ಇಲ್ಲ. ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಈಗ ನನಗೆ ನೋಡ್ರಿ, ಈ ಸೀಸನ್ ನಲ್ಲಿ ನಿಜವಾಗ್ಲೂ ರೈತರು ಬಂದು ಕೇಳ್ತಾರೆ, ಸಾರ್ ಎಲ್ಲಿ ಈ ಸರಿ ಒಂದ್ ವಿಡಿಯೋನು ಮಾಡಕ್ಲಿಲ್ಲ ಅಂತ. ಇವ್ರು ಸರ್ ಎಷ್ಟು ಕರೆದ್ರ ಅನ್ನೋದಕ್ಕೆ ಬಹಳ ಮನ್ಸಿಗೆ ನಾಟಿದಕ್ಕೆ ಎಲ್ಲ ನಾನು ಬಿಸಿ ಶೆಡ್ಯೂಲ್ ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಬಂದಿದ್ದೀನಿ, ಮತ್ತೆ ಇವ್ರಿಗೆಲ್ಲ ತೋರಿಸಿದ್ರು ಚೆನ್ನಾಗಿದೆ ಅಂತ ತೋಟ. ನಾನ್ ಹೇಳೋದ್ಕಿಂತ ಇವ್ರ ಅನಿಸಿಕೆ, ಅನುಭವ ನಿಮ್ಮಂತ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಇವ್ರ ಅನುಭವ ಹೇಳ್ತಾರೆ, ಹೇಳ್ರಿ ಮೇಡಮ್. ಸರ್ ನಮಸ್ತೆ. ನನ್ನ ಹೆಸರು ನಾಗೇಂದ್ರಪ್ಪ ಕುಡುಪಲಿ ಅಂತ ಹೇಳಿ, ಹಿರೇಕೆರೂರು ತಾಲೂಕು ಹಾದಿಹಳ್ಳಿ ಗ್ರಾಮದವ್ರು ನಾವು. ನಮ್ದು ಇಲ್ಲಿ ಆಲ್ಕಟ್ಟೆ ಕ್ಷೇತ್ರದಲ್ಲಿ ಒಂದು 3.5 ಎಕರೆ ಅಡಿಕೆ ತೋಟ ಮಾಡಿದ್ವಿ. ಸುಮಾರಿಗೆ 10 ವರ್ಷದ ತೋಟ ನಮ್ದು. 10 ವರ್ಷದಲ್ಲಿ ಮೊದಲಿನ ಒಂದು 4-5 ವರ್ಷ ನಾವು ತೋಟದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಕಡಿಮೆನೆ ಮಾಡಿದ್ವಿ ಅನ್ಬೇಕು. ನಂತರದಲ್ಲಿ ಇದು ಬೇಗ ತೋಟ ಅಭಿವೃದ್ಧಿ ಆಗ್ಲಿ ಅಂತ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ನಾವು ಆರ್ಥಿಕ ವ್ಯವಸ್ಥೆಯನ್ನ ಮಾಡಿದ್ವಿ. ಅನಂತರ ನಮಗೆ ಮೂಲತಃ ಇದ್ರ ಬಗ್ಗೆ, ಅಡಿಕೆ ತೋಟದ ಬಗ್ಗೆ ವಿಶೇಷವಾದ ಅನುಭವ ನಮ್ಗೆ ಇಲ್ಲದೆ ಇರೋದ್ರಿಂದ ನಾವು ಹೇಳಿದವರೆಲ್ಲರ ವಿಚಾರಗಳನ್ನು ತಗೊಂಡ್ವಿ. ಯಾರ್ಯಾರು ಇದಕ್ಕೆ ಈ ಔಷಧಿ ಹಾಕ್ರಿ, ಈ ಗೊಬ್ಬರ ಹಾಕ್ರಿ ಅಂತ ಹೇಳಿದ್ದನ್ನ ಫಾಲೋ ಮಾಡಿದ್ವಿ. ಅವರು ಈ ಬಯೋ ಕೆಮಿಕಲ್ಸ್ ಅನ್ನ, ಆರ್ಗ್ಯಾನಿಕ್ ಅನ್ನ ಬಳಕೆ ಮಾಡ್ರಿ, ಅದರಿಂದ ತೋಟ ಚೆನ್ನಾಗಾಗ್ತದೆ, ಈ ರಾಸಾಯನಿಕಗಳು ಬೇಡ ಅಂತ ಹೇಳಿದ್ರು. ಸಿರಿಸಿಯಿಂದ ಒಬ್ರು ಹೆಗಡೆ ಅಂತ ಬಂದ್ರು, ಅವ್ರು ಹೇಳಿದ್ದನ್ನ ಮಾಡಿದ್ವಿ. ಆವತ್ತಿನ ಕಾಲ ಈ ಸಾಧಾರಣ 8 ವರ್ಷದಿಂದಾನೆ ಸುಮಾರು ಒಂದು 70-80 ಸಾವಿರ ರೂಪಾಯಿ ನಮ್ಮ ಕಡೆಯಿಂದ ಖರ್ಚು ಮಾಡಿಸಿದ್ರು. ನಮ್ಮ ತೋಟ ಅವ್ರು ಹಾಕಿದ 1 ತಿಂಗಳು 2 ತಿಂಗಳು ಮಾತ್ರ ಅಭಿವೃದ್ಧಿ ಕಂಡಂಗಾಯ್ತು. ನಂತರದಲ್ಲಿ ಮತ್ತೂ ಅದೇನೋ ಆಗ್ಲೇ ಇಲ್ಲ. ಅದಾದ್ಮೇಲೆ ನಾವು ಮಣ್ಣು ಪರೀಕ್ಷೆ ಮಾಡ್ಕೊಂಡ್ವಿ. ಅದೇ ಸಿರಿಸಿ ಭೂವಿಜ್ಞಾನ ಕೇಂದ್ರದಿಂದ ನಾವು ಅದನ್ನ ತಗೊಂಡ್ ಬಂದ್ವಿ, ಇಟ್ಕೊಂಡ್ವಿ. ಆದ್ರೆ ಅದನ್ನ ಬೇರೆಯವ್ರ ಇದ್ರೆ ತೋರ್ಸೋದಾಗ್ಲಿ, ಅದ್ರ ಉಪಯೋಗ ತಗೊಳ್ಳೋದಾಗ್ಲಿ ನಮ್ಮ ಕಡೆಯಿಂದ ಆಗ್ಲಿಲ್ಲ. ನಂತರದಲ್ಲಿ
ಮೊನ್ನೆ ನಾವು ರಿಟೈರ್ಡ್ ಆದ್ಮೇಲೆ ಇನ್ ಖಾಲಿ ಇದಾವೆಲ್ಲ ಅಂತ ಹೇಳಿ ತೋಟದ ಕಡೆ ಗಮನ ಕೊಟ್ವಿ. ತೋಟಕ್ಕೆ ಬಂದ್ವಿ. ತೋಟದಲ್ಲಿ ಬಂದ್ಮೇಲೆ ಬೇರೆ ಬೇರೆಯವ್ರ ಅಭಿಪ್ರಾಯಗಳು ಬೇರೆ ಬೇರೆ ಬಂದ್ವು. ಈ ಔಷಧಿ ಹೊಡೀರಿ, ಆ ಔಷಧಿ ಹೊಡೀರಿ, ಇವ್ರು ಬಹಳ ಚೆನ್ನಾಗಿ ಕೊಡ್ತಾರ ಅಂತನೆಲ್ಲ ಈ ಆರ್ಗ್ಯಾನಿಕ್ ಕಂಪನಿಯವರು ಮುಗಿಬಿದ್ರು. ಅದರಲ್ಲಿ ಬೇರೆ ಒಂದು ಹೆಸರು ಹೇಳೋದು ಬೇಡ, ಒಬ್ರು ತಂದು ಒಂದು ಔಷಧಿ ಇದನ್ನ ಸಿಂಪರಣೆ ಮಾಡ್ತೇವ್ರಿ. ನನಗೆ 2 ವರ್ಷ ಇಡೀ ತೋಟದ ಜವಾಬ್ದಾರಿ ಕೊಟ್ರಿ, ನಾನು ಈ ತೋಟ ನಿರ್ವಹಣೆ ಮಾಡ್ತೀನಿ, ನಿಮಗೆ ಎಲ್ಲ ರೀತಿನೂ ಫಲ ಬರುವ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಬಂದ್ರು. ಸುಮಾರು ಒಂದು 80,000 ರೂಪಾಯಿ ಔಷಧೋಪಚಾರಕ್ಕಾಗಿ ಮೊದಲನೇ ಸಾರಿ ಒಂದು ಸಿಂಪರಣೆ, ಒಂದು ಕೆಳಗಡೆ ಒಂದು ಡ್ರಿಂಚು ಸೇರಿಸಿ ಸುಮಾರು 80,000 ರೂಪಾಯಿ ಕಡೆ ನನ್ನ ಕಡೆಯಿಂದ ತೆಗೆದುಕೊಂಡು ಅವ್ರ ಕಂಪನಿ ಔಷಧಿಗಳನ್ನು ತಂದು ಅವರೇ ನಿಂತು ಸಿಂಪಡಿಸಿ ಹೋದ್ರು. ದುಡ್ಡನ್ನ ನನ್ನ ಕಡೆಯಿಂದ ಡ್ರಾ ಮಾಡ್ಕೊಂಡ್ರು. ಆಳುಗಳು ಕೂಡ ಅವರೇ ತಂದು ಮಾಡಿದ್ರು, ಎಲ್ಲ ಮಾಡಿದ್ರು. ಅದು ಮಾಡಾದ್ಮೇಲೆ ಒಂದು ಸುಮಾರು ಒಂದು 2 ತಿಂಗಳು 3 ತಿಂಗಳು ತೋಟ ತುಂಬಾ ಹಸಿರಾಯ್ತು. ತೋಟ ನೋಡ್ಲಿಕ್ಕೆ ತುಂಬಾ ಹಸಿರಾಯ್ತು. ಖುಷಿ ಪಟ್ವಿ, ಏನೋ ಬದಲಾವಣೆ ಮಾಡಿದ್ರು ಬಿಡಪ್ಪ ಇವರು ಅಂತ ನಮ್ಗೊಂಚೂರು ಆನಂದ ಆಯ್ತು. ಅದಾದ್ಮೇಲೆ ನಂತರ 6 ತಿಂಗಳು ಬಿಟ್ಟ ಮೇಲೆ ಮತ್ತೆ ಒಂದು ಡ್ರಂಚ್ ಕೊಡೋದಿದೆ, ಒಂದು ಡ್ರಿಂಚ್ ಕೊಡ್ಬೇಕು, ಮೇಲೆ ಒಂದು ಸ್ಪ್ರೇ ಕೊಡ್ಬೇಕು ಅಂತ ಬಂದ್ರು ಅವರು. ಆವಾಗ ನಾವು ತೋಟದಲ್ಲಿ ಏನಾಗಿತ್ತು ಅಂದ್ರೆ ಅವ್ರು ಅದ್ ಮಾಡಿ ಹೋದ್ಮೇಲೆ ನಮ್ಮ ತೋಟದಲ್ಲಿ ಸುಮಾರು ಇದು ಒಂದು ಅರ್ಧ ಎಕರೆ ತುಂಬಾ ಚೆನ್ನಾಗೈತೆ ಸರ್. ಇದು ರೋಗ ಪೀಡಿತ ಇಲ್ಲದೆ ಇರತಕ್ಕಂತ ಕ್ಷೇತ್ರ, ಇದು ಒಂದು ಅರ್ಧ ಎಕರೆ. ಇದನ್ ಬಿಟ್ಟು ಇನ್ನು 3 ಎಕರೆ ನಮ್ಗೊಂಚೂರು ಕಡಿಮೆನೇ ಐತ್ ಬಿಡ್ರಿ. ಇದು ಭೂಮಿ ಸ್ವಲ್ಪ ಚೆನ್ನಾಗಿ ಫಲವತ್ತತೆ ಇರೋದ್ರಿಂದ ಇದರಲ್ಲಿ ಅಡಿಕೆ ಬೆಳೆ ಚೆನ್ನಾಗಿತ್ತು. ಇಲ್ಲಿ ಬಂದವ್ರು ಏನ್ ಮಾಡಿದ್ರು, ಮೇಲೆ ಎಲ್ಲ ಹಿಂಗಾರಿಗಳು ತುಂಬಾ ಚೆನ್ನಾಗಿ ಬಂದಿದ್ವು. ಒಂದೊಂದು ಗಿಡದಲ್ಲಿ 5, 6, 7 ಗೊನೆಗಳು ತನಕನೆಲ್ಲ ಬಂದಿದ್ವು. ಆವಾಗ ಏನಾಯ್ತು, ಅವರು ಬಂದಾದ್ಮೇಲೆ ಆ ಹಿಂಗಾರಿಗಳೆಲ್ಲ ಒಣಗಿಬಿಟ್ಟು ಸುಟ್ಟಂಗಾದವು, ಪೂರ್ತಿ ಅಂಚುಗಳೆಲ್ಲ ಸುಟ್ಟಂಗಾದವು. ಆಮೇಲೆ ಅವ್ರನ್ನ ಬಂದು ಕರೆದು ಕೇಳಿದ್ವಿ, ನೋಡ್ರಿ ಹೀಗಾಗಿದೆ, ಹೆಂಗ್ ಮಾಡೋದು ಅಂತ. ಅಯ್ಯಪ್ಪ ಒಂದೇ ಮಾತು ಹೇಳ್ತು, ನಾನು ಇನ್ನು ಮೊನ್ನೆ ಕೊಟ್ಟಿದ್ದೇನೆ ಸರ್, ನನಗೆ 2 ವರ್ಷದ ಅವಧಿ ಬೇಕು ನಿಮ್ ತೋಟ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳಿದೀನಿ. ಈಗ ಒಣಗಿದ್ರೆ ಏನಾಯ್ತು, ಈ ವರ್ಷದ ಏನು ಬರ್ಲಿಲ್ಲ ಅನ್ಕೊಂಬಿಡಿ, ಮುಂದಕ್ಕೆ ನೋಡೋಣ ಅಂತ, ಇನ್ನೂ ಟೈಮ್ ಇದೆಯಲ್ಲ, ನೆಕ್ಸ್ಟ್ ಬರ್ತತಿ ಅಂದ್ರು. ನನಗೆ ಬೇಜಾರಾಯ್ತು. ಇವ್ರು ಹೇಳಿದಷ್ಟು ದುಡ್ಡು ಸುರಿದು ಇಷ್ಟೆಲ್ಲ ಮಾಡಿ, ಭೂಮಿಗೆ ಸಾಕಷ್ಟು ಮಣ್ಣು ಹೇರಿಸಿ ಎಲ್ಲ ವ್ಯವಸ್ಥೆ ಮಾಡಿ, ಇವ್ರು ಹೇಳಿದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿ, ಡ್ರಿಪ್ ಇದ್ದದ್ದನ್ನು ತೆಗೆದು ನಾನು ಸ್ಪ್ರಿಂಕ್ಲರ್ ಮಾಡಿ ಇಷ್ಟೆಲ್ಲ ಮಾಡಿದಾಗ್ಲೂ ನನಗೆ ನಿರಾಶೆ ಆಯ್ತು. ಅವ್ರಿಗೆ ನಾನು ಆಮೇಲೆ ಹೇಳ್ತೇನೆರಪ್ಪ ಅಂತ ಕಳಿಸಿ ಆಮೇಲೆ ಇಲ್ಲಿ ಯಾರೋ ಒಬ್ರು ಅಡಿಕೆ ತೋಟಕ್ಕೆ ತುಂಬಾ ಚೆನ್ನಾಗಿ ಔಷಧಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಒಬ್ರು ಆರ್ಗ್ಯಾನಿಕ್ನವರೇ, ಇದರವರು ಚನ್ನಗಿರಿಯವರು ಅಂತ ಬಂತು ಸುದ್ದಿ. ಅವ್ರನ್ನ ಕರ್ಕೊಂಬಂದು ತೋರಿಸಿದೆ. ಅವರು ಒಂದು ಔಷಧಿ ಕೊಡಿಸಿದ್ರು, ಮಾಡಿದ್ರು. ಹಸಿರಾತಷ್ಟೇ, ಆದ್ರೆ ಕಾಯಿಗಳು ಉದುರೋದ್ ನಿಲ್ಲಿಲ್ಲ. ಆಮೇಲೆ ಹಿಂಗಾರಿಗಳಲ್ಲಿ ಕಾಯಿಗಳು ಹಿಡಿಲಿಲ್ಲ, ಅದು ಮತ್ತು ಅವ್ರ ಕಡೆಯಿಂದನೂ ಆಗ್ಲಿಲ್ಲ. ನಿರಾಶೆಯಿಂದ ತಲೆ ಮೇಲೆ ಕೈ ಹೊತ್ತಾಗ ಸಾರು ಮಂಜುನಾಥ್ ಸರ್ ಅವರು, ಸಂಜನಾ ಇದ್ರವರು ಶಿರಾಳಕೊಪ್ಪ ಸರ್, ನನಗೆ ಅವ್ರದ್ದು ವಿಡಿಯೋ ನೋಡಿದ್ವಿ. ನನಗೆ ಸ್ಫೂರ್ತಿ ಬಂತು, ನೋಡೋಣ ಒಂದ್ಸಾರಿ ಸರ್ಗೆ ಇದನ್ನ ತೋರ್ಸೋಣ ಅಂತ ಹೋದೆ. ನೀವು ಫೋಟೋ ಗೀಟ ಏನಾರ ತಂದಿದ್ರೆ ಮಾತ್ರ ಬರ್ರಿ, ಬರೇ ಬಾಯಿಂದ ಹೇಳಿದ್ರಲ್ಲ ನಾನು ನಂಬಲ್ಲ ಅಂದ್ರು. ನಿಷ್ಠುರವಾದಿ ಅವರು. ಸುಮ್ಮನೆ ಯಾವ್ದಾವ್ದು ಔಷಧಿ ಕೊಟ್ಟು ಸರಿಯಾದ ಕ್ರಮ ಆಗ್ಲಿಲ್ಲದ್ರೆ ನಿಮ್ಗೆ ಹಾಕಿರೋ ಬಂಡವಾಳನೂ ಎಷ್ಟು, ನನ್ನ ಹೆಸರು ಕೆಡಿಸ್ತೀರಿ ಅಂತ ಕಳಿಸಿದ್ರು. ತಿರ್ಗಾ ಬಂದು ನಾನು ಯಾರೆಲ್ಲ ಫೋಟೋ ಗೀಟ ಕ್ಲೀನ್ ತಗೊಂಡು ತೋರಿಸಿದ್ಮೇಲೆ ಇದಕ್ಕೆ ಇಂತಿಂತದಾಗಿದೆ, ನಿಮ್ಮಲ್ಲಿ ಏನಾದ್ರು ರಿಪೋರ್ಟ್ ಇದೆಯಾ ಅಂದ್ರು. ಇಲ್ಲಿವರೆಗೂ ಯಾವ ಔಷಧಿ ಅಂಗಡಿಯವರು ನನ್ ಕಂಡ ಹಾಗೆ ನಿಮ್ದೇನಾರು ಮಣ್ ಟೆಸ್ಟ್ ಮಾಡಿಸಿದ್ದು ಸರ್ಟಿಫಿಕೇಟ್ ಐತಾ ಅಂತ ಒಬ್ಬ ಪುಣ್ಯಾತ್ಮರು ಕೇಳಿದ್ದಿಲ್ಲ ನನಗೆ ಇವತ್ತಿಗೂ ನನ್ನ ಇಡೀ ಸರ್ವಿಸ್ ನಲ್ಲಿ. ಆದ್ರೆ ಅವರು, ನೀವು ಭೂ ಪರೀಕ್ಷೆ ಮಾಡಿದ್ರೆ ನನಗೆ ರಿಪೋರ್ಟ್ ತೋರಿಸ್ರಿ, ನಿಮ್ಗೆ ಔಷಧಿ ಯಾರನ್ನ ಕೊಡ್ಬೇಕು ಯಾರನ್ನ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿ ಹೇಳ್ತೇನೆ ಅಂದ್ರು. ನನ್ನ ಅದೃಷ್ಟಕ್ಕೆ ಅದು ಎಲ್ಲೋ ಕಳೆದು ಹೋಗೈತೆ ಅಂದಿದ್ದೆ, ಸಿಗುತ್ತೋದು ಮಣ್ಣಿನ ಪರೀಕ್ಷೆ ಮಾಡಿದ್ದು. ಅದೆಲ್ಲ ರಿಪೋರ್ಟ್ ತಗೊಂಡೋಗಿ ನಾನು ಸರ್ ಹತ್ರ ತೋರಿಸಿದ್ಮೇಲೆ, ನೋಡಿ ನಿಮ್ಮ ಭೂಮಿಗೆ ಇಂತಿಂತದೇ ಕೊರತೆ ಇದೆ, ನೀವು ಇಲ್ಲಿವರೆಗೂ ಏನ್ ಮಾಡಿದೀರಿ ಅಂತ ನಾ ಕೇಳಲ್ಲ, ನೀವೇನು ಮಾಡಿಲ್ಲ ಅಂತ ನಾ ಭಾವಿಸ್ತೇನೆ, ನಾನು ಹೇಳಿದ್ದನ್ನ ನೀವು ಮಾಡ್ಲಿಕ್ಕೆ ರೆಡಿ ಇದ್ರೆ ತಗೊಂಡು ಹೋಗ್ರಿ ಅಂದ್ರು. ಆಯ್ತು, ನನಗೆ ಸಾಯುವವನಿಗೆ ಹುಲ್ಗರಿ ಆಸರ ಅನ್ನಂಗಾಯ್ತು. ಕೊಡ್ರಿ ಸರ್ ಹಂಗಾರ ಅಂತ ಹೇಳಿ ತೆಗೆದುಕೊಂಡು ಬಂದೆ. ಅವ್ರ ಹತ್ರ ಏನಾದ್ರು ಇದು ಔಷಧಿಗೆ ಪರಿಣಾಮ ನನ್ನ ತೋಟಕ್ಕೆ ಆಗ್ಲೇ ಇಲ್ಲದ್ರೆ ಮುಂದೆ ಈ ತೋಟ ತೆಗೆದು ಬಿಡೋಣ, ಮುಂದೆ ಗೋವಿಂಜೋಳ, ಹತ್ತಿ, ಮಾಮೂಲಿ ಭತ್ತ ಮಾಡ್ಕೊಂಡು ಹೋಗ್ಬೋದು ಅಂತ ತೀರ್ಮಾನಕ್ಕೆ ಬಂದಿದ್ದ ವ್ಯಕ್ತಿ ನಾನು. ಕೊನೆ ಪ್ರಯತ್ನವಾಗಿ ಸರ್ ಹತ್ರ ಹೋದೆ. ಅವರು ಕೂಡ ಒಂದು ನಿಷ್ಠುರವಾದ ಮಾತನ್ನು ಹೇಳಿದ್ರು, ಈಗ ನಾನು ಕೊಡ್ತಕ್ಕಂಥ ಔಷಧಿಯನ್ನು ತೆಗೆದುಕೊಂಡು ಹೋಗಿ ನೀವು ಬಳಸ್ರಿ, ಸರಿ ಆಗ್ಲೇ ಇಲ್ಲದ್ರೆ ನಿಮ್ ತೀರ್ಮಾನ ಮಾಡ್ಲಿಕ್ಕೆ ನಿಮ್ಗೆ ಧಾರಾಳವಾಗಿ ಅನುಮತಿ, ಮತ್ತೆ ನೀವು ಕಾಯೋದು ಬೇಡ ಅಂತ ಹೇಳಿದ್ರು ಅವರು. ಅಂದ್ರೆ ಅದರರ್ಥ ನೀವು ತೋಟ ತೆಗಿಬಹುದು, ಮತ್ತೆ ಇದು ನನ್ನ ಪ್ರಯತ್ನಕ್ಕೂ ಆಗ್ಲಿಲ್ಲ ಅಂದ್ರೆ ನೀವು ಮತ್ತೊಬ್ರನ್ನ ಹುಡ್ಕೋದೇನ್ ಬೇಡ ಅಂದ್ರು ಅವರು. ಸರಿ ಬಿಡಿ ಸರ ಅಂತ ಬಂದು ಔಷಧಿ ಉಪಚಾರ ಮಾಡಿದೆ. ನಾನು ಕಳೆದ ತಿಂಗಳು 23ನೇ ತಾರೀಕಿಗೆ ಔಷಧಿ ಸಿಂಪರಣೆ ಮಾಡಿದೆ. ಅವ್ರು ಹೇಳಿದ ಡೋಸ್ ನಲ್ಲಿ ತಂದು ಅವ್ರು ಹೇಳಿದ ರೀತಿಯಲ್ಲೇ ನಾನು ಔಷಧಿ ಸಿಂಪಡಿಸಿದೆ. ಅಲ್ಲಿವರೆಗೂ ನನ್ಗೆ 5, 6 ಕೊನೆಯಲ್ಲಿರ್ತಕ್ಕಂಥ ಕಾಯಿಗಳೆಲ್ಲ ಜಳ 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 ನೆಲ ಸೇರಿತ್ತು, ಪೂರ ಉದುರಿ ಬಿದ್ದಿತ್ತು ರೋಗದಿಂದಾಗಿ. ನನ್ನ ಅದೃಷ್ಟಕ್ಕೆ ಅವ್ರು ಕೊಟ್ಟಿರೋ ಔಷಧಿ ತಂದು ಈಗ ನಾನು ನೋಡೋದು ಈಗ ಕರೆಕ್ಟ್ ಆಗಿ ಇನ್ನು 4 ದಿವಸಕ್ಕೆ 1 ತಿಂಗಳಾಗ್ತದೆ. ಅಷ್ಟು ಅವಧಿಯಲ್ಲಿ ಇರ್ತಕ್ಕಂತಹ ಅವಧಿಯಲ್ಲಿನೇ ಕಾಯಿಗಳು ಉದುರೋದು ಪ್ರಮಾಣ ನಿಂತೋಯ್ತು. ಇರೋ ಕಾಯಿಗಳು ಬಲಿಲಿಕ್ಕೆ ಶುರು ಮಾಡಿದ್ವು, ಉದುರೋದು ಸ್ಟಾಪ್ ಆಯ್ತು, ಗರಿಗಳು ನೀಟಾದವು. ಆಮೇಲೆ ಈ ಚುಕ್ಕಿ ರೋಗದ ಗರಿಗಳು ಉದುರ್ಲಿಕ್ಕೆ ಶುರುವಾದವು. ತೋಟ ನೋಡಿದ್ರೆ ಆನಂದವಾಗುವ ರೀತಿಯಲ್ಲಿ ಇದೆ. ಇದನ್ನ ನೋಡಿದಾಗೆ ನಾನು ಹೇಳಿದೆ ಸರ್ ಹತ್ರ ಹೋಗಿ, ದಯವಿಟ್ಟು
ನೀವು ಔಷಧಿನ ಫೋಟೋ ನೋಡ್ಕೊಟ್ರಿ, ಫೋಟೋ ನೋಡೋದ್ ಬೇಡ, ದಯವಿಟ್ಟು ಒಂದ್ಸಾರಿ ನಮ್ಮ ತೋಟದವರೆಗೂ ಬಂದು ತೋಟ ನೀವು ಕಣ್ಣಾರೆ ಇದೆ, ತೋಟ ಹೆಂಗಿದೆ ಅಂದ್ರೆ ವಾಸ್ತವ ಸತ್ಯವನ್ನು ನೀವು ಅರ್ಥಕೊಂಡು ಔಷಧಿ ಕೊಡ್ರಿ. ನಿಮ್ಮ ಔಷಧಿನ ನಾನು ಬಳಸ್ತಾನೆ. ಇವತ್ತಿನ ಈ ಆಧುನಿಕ ಯುಗದಲ್ಲಿ ದುಡ್ಡು ಯಾವ ಮೂಲದಲ್ಲಾದ್ರೂ ಬರ್ಲಿ, ಬಂದ್ರೆ ತಗೊಂಡ್ ಜೋಬಿಗೆ ಹಾಕೊಂಡ್ರೆ ಆಯ್ತು ಅನ್ನುವಂತಹ ಜಗತ್ತಿದು. ಮತ್ ಇಂತಲ್ಲಿ ಕೂಡ ನನ್ನ ಔಷಧಿ ನಾನ್ ರೊಕ್ಕ ಕೊಡ್ತೇನೆ ಕೊಡ್ರಿ ಅಂತ ಕೇಳಿದ್ರೆ ಅವ್ರ ಔಷಧಿ ಕೊಡೋದಿಲ್ಲ. ಇದು ವಿಚಿತ್ರ. ಅವರ ಅಭ್ಯಾಸ, ಅವರ ಒಂದು ಶಿಷ್ಟಾಚಾರ ನನಗೆ ತುಂಬಾ ಮೆಚ್ಚುಗೆ ಆಯ್ತು. ನೀ ರೊಕ್ಕ ಕೊಡ್ತೀಯ ಅಂದ್ರೆ ಔಷಧಿಗೆ ಅಲ್ಲ, ನಿನ್ ತೋಟದ ಅಭಿವೃದ್ಧಿಗಾಗಿ ನೀ ತಗೊಂಡ್ ಹೊಂಟಿದ್ದೀನಿ. ನೀ ವ್ಯಾಪಾರಿ ಅಲ್ಲ, ನೀ ರೈತ. ನಿನಗೆ ಬೇಕಾಗಿದ್ದು ರೋಗ ಹೋಗ್ಬೇಕು. ಹೋದ್ಮೇಲೆ ನಿನ್ ರೋಗ, ನಿನ್ನ ತೋಟದ ರೋಗ ಕಳಿಲಿಲ್ಲ ಅಂದ್ರೆ ಇಂಥದ್ ಕೊಟ್ಟ ಅಂತ ನನ್ನ ಹೆಸರು ಕೆಡಿಸ್ತಿದಿ. ನೀನ್ ಅದ್ರ ಮೇಲೆ ಹಾಕಿರೋ ಬಂಡವಾಳ ವೇಸ್ಟ್ ಮಾಡ್ಕೊಂತಿ. ಇಷ್ಟು ನಿಷ್ಠುರವಾದಿ ಎಲ್ಲದಾರೆ? ಅದೃಷ್ಟ. ಎಲ್ಲರೂ ಅದಾರ ಭೂಮಿ ಒಳಗ. ದುಡ್ಡು ಹೊಡೆಯವರು ಅದಾರೆ, ರೈತರನ್ನ ಉದ್ಧಾರ ಮಾಡೋರು ಅದಾರೆ. ಅವರನ್ನ ಎದುರಿಗಿಟ್ಕೊಂಡು ನಾನು ಮುಖಸ್ತುತಿ ಮಾಡ್ತಾ ಇಲ್ಲ. ವಾಸ್ತವ ಸತ್ಯ. ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಯಾರನ್ನು ಇನ್ನೊಬ್ಬರನ್ನ ಹೊಗಳ್ಬೇಕು ನಾನಲ್ಲ. ಅವರಲ್ಲಿ ಇರ್ತಕ್ಕಂಥ ಗುಣ, ನಾನು ಕೊಟ್ಟಿರೋ ಔಷಧಿ ಇನ್ನೊಬ್ಬರಿಗೆ ಸದ್ಬಳಕೆ ಆಗ್ಲಿ, ಅವ್ರು ಹಾಕಿರೋ ದುಡ್ಡು ವ್ಯಯ ಆಗಬಾರ್ದು, ಸಾರ್ಥಕ ಆಗ್ಲಿ ಅಂತಕ್ಕಂಥ ಮನೋಭಾವ ಇದೆ. ಪರಮಾತ್ಮ ಅವ್ರಿಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ನನ್ನಂತ ನೊಂದ ರೈತರಿಗೆ ಸಾಕಷ್ಟು ಮಂದಿಗೆ ಅವರು ಸಹಕಾರವನ್ನ ಕಲ್ಪಿಸಿಕೊಡ್ಲಿ. ಅಲ್ಲಿಂದ ಇಲ್ಲಿವರೆಗೂ ತಮ್ಮ ಬಿಸ್ನೆಸ್ ಹಾಳು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ, ನನ್ನ ತೋಟದವರೆಗೂ ಬಂದು ನೋಡಿದ್ದಾರೆ. ಇನ್ನು ಪ್ರತಿಯೊಂದು ವಿಚಾರವನ್ನು ನಾನು ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ. ಈ ತೋಟಕ್ಕೆ ಸಂಬಂಧಪಟ್ಟಂಗ ಇದರ ಮಾರ್ಗದರ್ಶಕರು ನೀವೇ. ನೀವು ಹೇಳಿದ ರೀತಿಯಲ್ಲಿ ಇದನ್ನು ಮುಂದುವರಿಸ್ತೀರಿ ಅಂತ ಹೇಳಿ. ಮೂಲತಃ ಅಡಿಕೆ ಬಗ್ಗೆ ಬರೋ ರೋಗಗಳ ಬಗ್ಗೆ ಆಗ್ಲಿ, ಅದರ ಅಭಿವೃದ್ಧಿಯ ಬಗ್ಗೆ ಆಗ್ಲಿ ನನಗೆ ಮಾಹಿತಿ ಇಲ್ಲ. ಒಬ್ರು ಯಾರು ಹೇಳಿದ್ದನ್ನ ತಿಳ್ಕೊಂಡು ಹೋಗ್ಬೇಕು ಅನ್ನೋರು ನಾವು. ಯಾಕಂದ್ರೆ ನಾವು ಹತ್ತಿ ಬೆಳೆಯವರು, ಜೋಳ ಬೆಳೆಯವರು, ಭತ್ತ ಬೆಳೆಯವರು ಬಿಟ್ರೆ ಈ ಶುಂಠಿ ಬೆಳೆಯವರಾಗ್ಲಿ, ಅಡಿಕೆ ಬೆಳೆಯವರಾಗ್ಲಿ ಆಗಿಲ್ಲ ನಾವು. ಇನ್ನೊಬ್ಬರಿಂದ ನಾವು ಅನುಭವ ತಗೊಂಡೇ ಹೋಗ್ಬೇಕು. ಎಲ್ಲಾ ನನಗೆ ಗೊತ್ತಿದೆ ಅಂದ್ರೆ ನನ್ನಂತ ದಡ್ಡ ಯಾರು ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಒಬ್ರು ಯಾರಾದ್ರೂ ಶ್ರೇಷ್ಠ ಗುರುವನ್ನ ಹುಡುಕೊಂಡು ಹೋಗಿ ಒಬ್ಬ ಶಿಷ್ಯ ಉದ್ಧಾರ ಆಗ್ತಾನ. ಅದರಂತೆ ಒಬ್ಬ ಶ್ರೇಷ್ಠ ಮಾರ್ಗದರ್ಶಕರ ಅನುಭವವನ್ನು ತಗೊಂಡು ನಾನು ತೋಟನ ಅಭಿವೃದ್ಧಿ ಮಾಡಿದ್ರೆ ನನ್ನ ಬದುಕು ಹಸನಾಗಬಹುದು ಅಂತ ನಾನು ಭಾವಿಸ್ತೇನೆ. ಇಂಥ ಆಧುನಿಕ ಯುಗದಲ್ಲಿ ಮೋಸ ಹೋಗದೆ ಇಂಥ ಒಬ್ಬ ವಿಶಿಷ್ಟ ಮಾರ್ಗದರ್ಶಿ ವ್ಯಕ್ತಿಗಳನ್ನು ಹುಡುಕೊಂಡು ಅಂಥವರಿಂದ ಸಜೆಷನ್ ತಗೊಂಡ್ರೆ ನಮ್ಮ ರೈತ ಬಾಂಧವರಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ನಾನಾದ್ರೂ ಭಾವಿಸ್ತೇನೆ. ಧನ್ಯವಾದ. ಬಹಳ ಚೆನ್ನಾಗಿ ರೈತರಿಗೆ ಮನಸ್ಸು ಮುಟ್ಟಂಗೆ ಹೇಳಿದ್ರೆ. ನಿಮ್ಮ ವೃತ್ತಿಯನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ ನೀವು. ತುಂಬಾ ಹೃದಯದ ಧನ್ಯವಾದಗಳು. ನೋಡಿ ರೈತ ಬಾಂಧವರೇ, ನಾನ್ ಹೇಳ್ತೀನಿ, ಸರ್ ನೊಂದಿರ್ತಾರಲ್ಲ, ನನ್ನ ಅಂಗಡಿ ಬಂದಾಗೆ ಫಸ್ಟ್ ಟೈಮ್ ಬಂದಾಗೆ ಹಂಗೆ ಅವ್ರ ರುದ್ರಾವತಾರ ನೋಡ್ಬೇಕು. ಸಾರ್ ನನ್ ಹಂಗಾಗ್ಬಿಟ್ಟತೆ, ಹಿಂಗಾಗ್ಬಿಟ್ಟತೆ, ಏನೆಲ್ಲಾ ಹೇಳ್ತಿರ್ತಾರೆ. ಅದು ನಾನ್ ತಾಳ್ಮೆಯಿಂದ ಕೇಳಿ 2ನೇ ಸರಿ ಔಷಧಿ ಬರ್ತಾರಲ್ಲ ಸಾರ್, ಅವ್ರವೆಲ್ಲ ಕೊಟ್ಟು ಮುಗಿಸಿ ಸಾರ್ ನಾನು ಆರಾಮ ಕುತ್ಕೊಂತೇನೆ ಅಂತಾರೆ. ಅಂದ್ರೆ ಎಲ್ಲ ಸೋತು ಲಾಸ್ಟಿಗೆ ನನ್ನ ಹತ್ರ ಬರ್ತಕ್ಕಂತ ಜನಗಳೇ ಬಾಳ. ಯಾಕೆ ನಾವು ನೋಡಿ, ನಾನೇನು ವಿಶೇಷವಾಗಿ ಏನಿಲ್ಲ, ಅದೇ ಔಷಧಿ ನಾನೇನ್ ಹೊಸದಾಗಿ ಕಂಡಿಡ್ದಿಲ್ಲ, ಏನಿಲ್ಲ, ಎಂತದಿಲ್ಲ. ಎಲ್ಲಾ ಕಂಪ್ನಿ ಮಾರೋ ಔಷಧಿ ನಾವು ಮಾರ್ತೀವಿ. ಆದ್ರೆ ನನ್ನಲ್ಲಿ ಏನು ವಿಶೇಷತೆ ಅಂದ್ರೆ, ಸಾವಿರಾರು ಎಕರೆಗಳನ್ನ ಈ ರೀತಿ ಸರಿ ಮಾಡ್ಕೊಡ್ತಕ್ಕಂತಹ ಅನುಭವ ಐತೆ. ಇಡೀ ಕರ್ನಾಟಕದನ್ನ ಅಡ್ಡಾಡಿದೀನಿ ನಾನು. ಯಾವ್ಯಾವ ಭೂಭಾಗದಲ್ಲಿ ಹೆಂಗೈತೆ ಹವಾಗುಣ, ವಾಯುಗುಣ, ರಾಸಾಯನಿಕ ಗುಣಗಳು, ಜೈವಿಕ ಗುಣಗಳು, ಭೌತಿಕ ಗುಣಗಳು ಹೆಂಗಿದಾವಂತ ನೋಡಿದೀನಿ. ನಾನು ಪ್ರತಿದಿನ ಮಾರಾಟಗಾರನಾಗಿ ಯಾವತ್ತೂ ಇರೋದಿಲ್ಲ. ಟ್ರಯಲ್ ಅಂಡ್ ಎರರ್ ಆ ಮೆಥಡ್ ಅನ್ನ ದಿನ ಯೂಸ್ ಮಾಡ್ತೀನಿ. ಯಾವ ವಾತಾವರಣಕ್ಕೆ ಯಾವ ಹಾರ್ಮೋನ್ಸ್ ಕೊರತೆ ಆಗೈತೆ, ಅದ್ ಕೊಟ್ರೆ ಏನ್ ಸರಿ ಆಗ್ತದೆ, ಯಾವ ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಸರಿ ಆಗ್ತದೆ. ಮತ್ತೆ ನಾನು ಪುಸ್ತಕವನ್ನ ಬರೀರಿ ಅಂತ ಬಹಳ ಜನ ರೈತರು ಹೇಳ್ತಾರೆ. ಪುಸ್ತಕ ಬರಿತೀನ್ರಪ್ಪ ಖಂಡಿತ, ಆದ್ರೆ ನಾನು ಇನ್ನೂ ಪಕ್ಕ ಮಾಗಿದ ಹಣ್ಣು ಹಾಕ್ಬೇಕು. ಅವಾಗ ಆ ಪುಸ್ತಕ ಬರೆದ್ರೆ ಸಾರ್ಥಕ ಇರ್ತದೆ, ಈ ಭೂಮಿ ಇರಲಿವರೆಗೂ ಶಾಶ್ವತ ಆಗಿರ್ತದೆ. ಅದಕ್ಕೋಸ್ಕರ ನಾನು ಪುಸ್ತಕವನ್ನ ಸ್ಟಾರ್ಟ್ ಮಾಡಿದ್ದೇನೆ, ಬಟ್ ಇನ್ನು ಎಂಡ್ ಮಾಡಿಲ್ಲ. ಅದು ಇನ್ನೂ ಅನುಭವ ನನಗೆ ಸಾಕಾಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ನಾನು ಕಂಪ್ಲೀಟ್ ಮಾಡ್ತಾ ಇಲ್ಲ. 2ನೇದು, ಶುಂಠಿ ಕಾರ್ಯಾಗಾರ ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ ನಾನೀಗ. ಈಗ ಸರ್ನ ನಾವು ಇಬ್ರು ಇಂಟರಾಕ್ಷನ್ ಮಾಡೋದಕ್ಕಿಂತ ಒಂದು 10 ಜನಗಳು ಹಿಂದ್ಗಡೆ ಸೇರಿಸ್ಬಿಟ್ಟು ಒಂದು ಕೃಷಿ ಕಾರ್ಯಾಗಾರ ಮಾಡೋದು ಸ್ಟಾರ್ಟ್ ಮಾಡಿದ್ದೇನೆ ಶುಂಠಿದು. ಈ ಶುಂಠಿ ಕಾರ್ಯಾಗಾರ ಮುಗಿದ ಕೂಡ್ಲೇನೆ ಅಡಿಕೆ ಕಾರ್ಯಾಗಾರಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಬಟ್ ರೈತರು ಏನಪ್ಪಾ, ನೀವು ಜನಗಳನ್ನ ಸಂಘಟನೆ ಮಾಡಿ, ಮತ್ತೆ ನನ್ನ ಅಂಗಡಿ ಬಂದಿರೋ ರೈತರನ್ನು ನಿಮ್ ಸುತ್ತಮುತ್ತಲ ನಾನು ಹೇಳ್ತೀನಿ. ಅಂದ್ರೆ ನಾನು ನೀವು ಇಬ್ರು ಸೇರಿ ಸಂಘಟನೆ ಮಾಡಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಈ ವೈಜ್ಞಾನಿಕ ಕೃಷಿಯ ಕ್ರಾಂತಿಯನ್ನ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಮತ್ತೆ ನನ್ನ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಏನು ಎಲ್ಲಾ ಔಷಧಿ ಅವನ್ನೇ ಕೊಡ್ತೀರಿ, ಕೃಷಿ ತಜ್ಞರು ಹೇಳಿದ್ರು ಹೊಡೆದ್ರು ಹೋಗಲ್ಲ, ಯಾರೋ ರೈತರು ಹೇಳಿದ್ರು ಹೋಗಲ್ಲ ಅಂತ ಕೇಳ್ತಾರೆ. ನಮ್ಮಲ್ಲಿ ಏನ್ ವಿಶೇಷತೆ ಐತೆ ಅಂದ್ರೆ, ಈಗ 2 ml ನಾನೀಗ ಔಷಧಿ ಯಾರೋ ಕುಡಿ ಅಂತ ಕೊಡ್ತಾರೆ. ಆ 2 ml ಕುಡಿದ್ರೆ ನನ್ನ ಶರೀರ ಸರಿ ಆಕತ್ತ ಬಿಡ್ತತೆ ಅನ್ನೋದು ಕುಡ್ದನಿಗೆ ಮಾತ್ರ ಗೊತ್ತಿರ್ತದೆ. ಅದ್ ಬಾಯಾಗ ಹೇಳನಿ ಯಾರಿಗೂ ಗೊತ್ತಾಗಲ್ಲ.
ನಾನು ನಿಜವಾಗ್ಲೂ ಈ ವೈಜ್ಞಾನಿಕವಾಗಿ 2 ರಿಂದ 3 ml ಪ್ರತಿ ಲೀಟರ್ ನೀರಿಗೆ ಔಷಧಿಯನ್ನ ಮಿಕ್ಸ್ ಮಾಡ್ಕೊಂಡು ನೀವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿ ಅಂತ ಪುಸ್ತಕದಾಗ ಇರ್ತೈತೆ. ಆ ಡೋಸೇಜ್ ಕೆಲವು ಸಂದರ್ಭದಲ್ಲಿ ವರ್ಕೇ ಆಗಲ್ಲ ಅದು ವರ್ಕ್ ಆಗಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ದಿನ ಪ್ರಯೋಗ ಮಾಡ್ತೀವಲ್ಲ ಅದರಿಂದ ಗೊತ್ತಾಗ್ತದೆ. ಈಗ ಈ ಸ್ಥಿತಿಗಳು ಬೆಳೆ ಫೋಟೋದಲ್ಲೇ ನೋಡ್ಬಿಟ್ರೆ ಈ ಬೆಳೆ ಹಿಂಗೆ ಇದೆ, ಇವೇ ಗೊಬ್ಬರಗಳನ್ನ ಹಾಕಿರಿ, ಇವನ್ನೇ ಮಾಡಿರಿ ಅಂತ ಹೇಳಿದೆ. ಇವ್ರು ಸರ್ ಇನ್ನೊಂದ್ ಪಾಯಿಂಟ್ ಮರ್ತ್ಬಿಟ್ರು, ನಾನು ಈಗ ಹೇಳ್ತೀನಿ ನೆನ್ಪಾಯ್ತು. ಫೋಟೋ ನೋಡಿದ ಕೂಡ್ಲೇನ ಸರ್ ಇದು 100% ಆರ್ಗ್ಯಾನಿಕ್ ಅಲ್ಲೇ ಮಾಡಿಲ್ಲ, ನೀವು ಕೆಮಿಕಲ್ ಗೊಬ್ಬರ ಹಾಕಿಲ್ಲ, ನೀವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದ. ಅಂದ್ರೆ ನಾನು ಗಿಡಗಳನ್ನ ನೋಡಿದ್ರೆ ಫೋಟೋದಲ್ಲಿ ಅಷ್ಟುವರೆಗೂ ನಾನು ಅದನ್ನ ಗುರುತಿಸಬಲ್ಲೆ. ನಾನು ಒಂದು ಮಹಾ ಪೋಷಕಾಂಶಗಳಾಗ್ಲಿ ಲಘು ಪೋಷಕಾಂಶಗಳಾಗ್ಲಿ ಅವು ನಾವು ಏನ್ ಕೊಡ್ತೀವೋ ಎಲ್ಲ ಹೇಳ್ತೈತೆ. ಇಂಡೆಕ್ಸ್ ಇದೆ ಅಂತಾರೆ. ಅಂದ್ರೆ ಈ ಹೃದಯದ ಭಾವನೆಗಳು ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತಂತ. ಆ ರೇಂಜಿಗೆ ನಾನು ಇನ್ನೂ ಕಲ್ತಿದ್ದೀನಿ, ನಾನು ಇನ್ನೂ ಕಲಿಬೇಕು. ಅದೇ ಹೇಳಿ ನನ್ನ ಪಕ್ವತ ಹಣ್ಣು ಆಗ್ಬೇಕು ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳಂತೆ ನಿಮ್ಮ ಸಂಜನಾ ಮಂಜುನಾಥ್. ಥ್ಯಾಂಕ್ ಯು.